ಕರ್ನಾಟಕ ಪಬ್ಲಿಕ್ ಶಾಲೆಯ 1997-98ನೇ ಸಾಲಿನ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಂದ ಗುರುವಂದನೆ ಹಾಗೂ ಸ್ನೇಹ ಸಮ್ಮಿಲನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ದಾವಣಗೆರೆ ತಾಲೂಕಿನ ದೊಡ್ಡಬಾತಿಯ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ನಡೆದ ಕಾರ್ಯಕ್ರಮವನ್ನು ನಿವೃತ್ತ ಶಿಕ್ಷಕ ಎಂಟಿ ಶರಣಪ್ಪ ಉದ್ಘಾಟಿಸಿದರು. ನಂತರ ಮಾತನಾಡಿ, ನಾವು ಕಲಿಸಿದ ವಿದ್ಯಾರ್ಥಿಗಳು ಇಂದು ಉನ್ನತ ಹುದ್ದೆಗಳಲ್ಲಿ ದೇಶ ವಿದೇಶಗಳಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡುತ್ತಿರುವುದನ್ನು ನೋಡಿದರೆ ಅಪಾರ ಸಂತೋಷ ಉಂಟಾಗುತ್ತದೆ ಎಂದು ನಿವೃತ್ತ ಶಿಕ್ಷಕ ಎಂಟಿ ಶರಣಪ್ಪ ಹೇಳಿದರು. ದಾವಣಗೆರೆ ತಾಲೂಕಿನ ದೊಡ್ಡಬಾತಿಯ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ 1997-98ನೇ ಸಾಲಿನ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳು ಆಯೋಜಿಸಿದ್ದ ಗುರುವಂದನ ಹಾಗೂ ಸ್ನೇಹ ಸಮ್ಮಿಲನ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. 1997ನೇ ಸಾಲಿನ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳು ಇಂದು ದೇಶ ವಿದೇಶಗಳಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವುದು ಶಾಲೆಗೆ ಹೆಮ್ಮೆಯ ಸಂಗತಿ. ತಾವು ಕಲಿತ ಶಾಲೆಯನ್ನು ಎಂದಿಗೂ ಮರೆಯದೆ ಪ್ರೀತಿ ಮತ್ತು ಕೃತಜ್ಞತೆಯಿಂದ ನೆನಪಿಸಿಕೊಂಡು ಈ ಕಾರ್ಯಕ್ರಮವನ್ನು ಆಯೋಜಿಸಿರುವುದು ಶ್ಲಾಘನೀಯ. ಇನ್ನು ವಿಶೇಷವಾಗಿ 1991ರಿಂದ ಶಾಲೆಯಲ್ಲಿ ಸೇವೆ ಸಲ್ಲಿಸಿದ ಶಿಕ್ಷಕರನ್ನು ಆಹ್ವಾನಿಸಿರುವುದು ಕಾರ್ಯಕ್ರಮಕ್ಕೆ ಮತ್ತಷ್ಟು ಗೌರವ ಮತ್ತು ಮೆರುಗು ತಂದಿದೆ ಎಂದರು. ಶಾಲಾ ದಿನಗಳಲ್ಲಿ ಅವರಿಗೆ ಶಿಕ್ಷಣದ ಪೆಟ್ಟು ನೀಡುತ್ತಿದ್ದೆವು, ಇಂದು ಪ್ರೀತಿ ಮತ್ತು ವಿಶ್ವಾಸದ ಪೆಟ್ಟು ನೀಡುತ್ತಿದ್ದೇವೆ. ವಿದ್ಯಾರ್ಥಿಗಳಾಗಿದ್ದಾಗ ಅವರನ್ನು ನೋಡಿದ್ದೇವೆ, ಈಗ ಕೆಲವರ ಮುಖಗಳು ಗುರುತಿಗೆ ಬರದಿದ್ದಾಗ ಅವರು ಹಿಂದಿನ ಘಟನೆಗಳನ್ನು ನೆನಪಿಸಿ ತಮ್ಮ ಪರಿಚಯ ಮಾಡಿಕೊಳ್ಳುತ್ತಿರುವುದು ಹೃದಯ ಸ್ಪರ್ಶಿಯಾಗಿದೆ. ಈ ಗುರುವಂದನಾ ಕಾರ್ಯಕ್ರಮವು ನಮ್ಮ ಜೀವನದಲ್ಲಿ ಎಂದಿಗೂ ಮರೆಯಲಾಗದ ಅಮೂಲ್ಯ ದಿನವಾಗಿರುತ್ತದೆ ಎಂದು ಭಾವನಾತ್ಮಕವಾಗಿ ಹೇಳಿದರು. ಈ ಕಾರ್ಯಕ್ರಮ ಒಂದು ಟೈಟ್ಲೇ ಹೇಳ್ತಾ ಇದೆ, ಸ್ನೇಹ ಸಮ್ಮಿಲನ ಅಂತೇಳಿ. ಇದು 1997-98ನೇ ಬ್ಯಾಚಿನವರು ಬಂದು ಈ ಥರ ಕಾರ್ಯಕ್ರಮ ಮಾಡ್ತೀವಿ ಅಂದಾಗ ಗುರುವಂದನಾ ಕಾರ್ಯಕ್ರಮ ಎಲ್ಲ ಕಡೆ ನಡೆಯುತ್ತೆ. ಆದರೆ ಇವರು ಒಂದು ವಿಶೇಷ ಏನಂದರೆ 91ರಿಂದ ಸ್ಟಾರ್ಟ್ ಮಾಡಿದಂತಹ ಏನು ಶಿಕ್ಷಕರಿದ್ದಾರೆ ಅವ್ರನ್ನೆಲ್ಲ ಬರಮಾಡಿಕೊಂಡು ಇವತ್ತು ಇದು ಒಂದೇ ಬ್ಯಾಚ್ ಆಗಿರ್ಬೋದು, ಆದರೆ ಶಿಕ್ಷಕರನ್ನೆಲ್ಲ ಸುಮಾರು 10 ವರ್ಷದ ಶಿಕ್ಷಕರನ್ನ ಕರೆಸಿ ಇಲ್ಲಿ ಮಾಡ್ತಿರೋದು ಬಹಳ ಒಂದು ಸಂತೋಷ. ನಾನು ಈ ಶಾಲೆಗೆ ಬಂದಾಗ ಒಂದು ಕಿರ್ಲೋಸ್ಕರ್ ಬಿಲ್ಡಿಂಗಲ್ಲಿ ನಡೀತಾ ಇತ್ತು. ಈಗ ಈ ಹುಡುಗರು ಆ ಟೈಮಲ್ಲಿ ಇದ್ದಂಥ ಹುಡುಗರು ಇವತ್ತು ಒಂದು ಒಳ್ಳೆಯ ಸ್ಥಾನಕ್ಕೆ ಬಂದಿದ್ದಾರೆ. ಆ ಸ್ಥಾನದಲ್ಲಿ ಕೆಲವರೆಲ್ಲ ರಾಜಕೀಯದಲ್ಲಿದ್ದಾರೆ, ಕೆಲವರೆಲ್ಲ ಒಳ್ಳೊಳ್ಳೆಯ ಪೋಸ್ಟ್ಗಳಲ್ಲಿದ್ದಾರೆ, ಲಾಯರ್ಗಳಾಗಿದ್ದಾರೆ, ಅಬ್ರಾಡಲ್ಲಿ ಕೆಲಸ ಮಾಡ್ತಿದ್ದಾರೆ. ಅವರೆಲ್ಲ ಒಟ್ಟುಗೂಡಿಬಿಟ್ಟು ಇಂಥ ಅದ್ಭುತವಾದಂಥ ಒಂದು ಕಾರ್ಯಕ್ರಮ ಮಾಡ್ತಾರೆ. ನಿಜಕ್ಕೂ ತುಂಬ ಸಮ್ಮಿಲನ ಇದು. ಈ ಸಮ್ಮಿಲನ ಕಾರ್ಯಕ್ರಮದಲ್ಲಿ ಮಕ್ಕಳು ತನ್ನ ಮೌಲ್ಯಗಳನ್ನು ಬೆಳೆಸ್ಕೊಂಡು ಇಂಥ ಕಾರ್ಯಕ್ರಮ ಹಮ್ಮಿಕೊಳ್ಳೋದ್ರ ಜೊತೆಗೆ ಇದೇ ಶಾಲೆಯಲ್ಲಿ ಓದಿರುವಂತಹ ವಿದ್ಯಾರ್ಥಿಗಳು ನಮ್ಮ ಶಾಲೆಗೆ ಏನಾದರೂ ಕೊಡಬಹುದಲ್ಲ ಅಂತಂದು ಹೇಳಿಬಿಟ್ಟು ಸಾಕಷ್ಟು ಈ ವ್ಯಾಲಿಡಿಕ್ಟರಿ ಫಂಕ್ಷನ್ಗಳಲ್ಲಿ ಮಕ್ಕಳಿಗೆ ಪ್ರೋತ್ಸಾಹ ಪ್ರೇರಣೆ ನೀಡುವಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಬಂದಿದ್ದಾರೆ. ಉದಾಹರಣೆಗೆ ಯಾರು ಹೈಯೆಸ್ಟ್ ಬಂದಿರ್ತಾರೋ ಅವರಿಗೆ ಬಹುಮಾನವನ್ನು ಕ್ಯಾಶ್ ಪ್ರೈಸಲ್ಲಿ ಕೊಡ್ತಾ ಬಂದಿದ್ದಾರೆ. ಇದನ್ನು ನಾನು ಗಮನಿಸಿದ್ದೀನಿ. ಹಾಗಾಗಿ ಇಂಥ ಒಂದು ಅದ್ಭುತವಾದಂಥ ಕಾರ್ಯಕ್ರಮ ಮಕ್ಕಳು ಮಾಡ್ತಿದ್ದಾರೆ. ಆ ಜವಾಬ್ದಾರಿಯುತವಾದಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಿರೋದ್ರಿಂದ ತುಂಬ ಸಂತೋಷ ಆಗ್ತಾಯಿದೆ ಸರ್. ನಾನು ಬಂದಾಗ ನಾನಿನ್ನು ಈ ಬಾಡಿಯಲ್ಲಿರೋನು ನನಗಿಂತ 2ರಷ್ಟು ಪಟ್ಟು ಇರೋವಂಥವ್ರನ್ನ ಅವ್ರನ್ನ ನಾನು ಶಿಕ್ಷೆ ಕೊಟ್ಟಿದ್ದೀನಿ, ಇವತ್ತು ಭಾಳ ಶಿಕ್ಷೆ ಕೊಟ್ಟಿದ್ದೀನಿ ಅವರಿಗೆ. ಆದ್ರೂ ಅವರು ಅಭಿಮಾನಪೂರ್ವಕವಾಗಿ ನನಗೆ ಫೋನ್ನಲ್ಲಿ ಮಾತಾಡ್ತಿರ್ತಾರೆ, ಸರ್ ಇವತ್ತು ಭಾಳ ನೆನಪಾಗ್ತೀರಿ ಸರ್ ನಮಗೆ ಅಂತ. ಯಾಕೆ ಅಂತ ಕೇಳಿದರೆ, ನಾನು ಇವತ್ತು ನನ್ನ ಮಗಳಿಗೆ ಮ್ಯಾಥಮೆಟಿಕ್ಸ್ ಹೇಳ್ಕೊಡುವಂಥ ಸಂದರ್ಭದಲ್ಲಿ ನೀವು ನೆನಪಾದ್ರಿ ಸರ್, ಅದೇ ಒಂದು ಸಿಸ್ಟಮನ್ನು ನಾನು ಹೇಳ್ಕೊಡ್ತಿದ್ದೀನಿ ಅಂತ. ಈ ರೀತಿ ನೆನಪು ಮಾಡಿಕೊಂಡು ಮಕ್ಕಳು ಹೇಳ್ತಿದ್ದಾರಲ್ಲ, ತುಂಬ ಖುಷಿ ಆಗ್ತಿದೆ ಸರ್. ಈ ಒಂದು ಅದ್ಭುತ ಕಾರ್ಯಕ್ರಮ ಖಂಡಿತ ಯಶಸ್ಸು ಆಗ್ತಾ ಇದೆ. ನಾನು ಆ ಮಕ್ಕಳಿಗೆಲ್ಲ ಶುಭ ಹಾರೈಸ್ತಾ ಇದ್ದೀನಿ ಸರ್. ನಾವು ಈ ಸ್ನೇಹ ಸಮ್ಮಿಲನ ಕಾರ್ಯಕ್ರಮ ಮತ್ತು ಗುರುವಂದನಾ ಕಾರ್ಯಕ್ರಮದಲ್ಲಿ 26 ವರ್ಷ ಆದಮೇಲೆ ಇಲ್ಲಿ ಮಾಡ್ತಾ ಇದ್ವಿ. ತುಂಬ ಖುಷಿ ಇದೆ. ನಮ್ಮ ಗುರುಗಳನ್ನೆಲ್ಲ ವಂದಿಸೋದಕ್ಕೆ, ಆಮೇಲೆ ಗುರುಗಳಿಂದ ಆಶೀರ್ವಾದ ಪಡ್ಕೋಬೇಕು ಅಂತ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ತುಂಬ ಖುಷಿ ಆಗ್ತಾ ಇದೆ. ಈಗ 26ನೇ ವರ್ಷ ಇದು. 26ನೇ ವರ್ಷ. ನಾವು 97 ಜನ ವಿದ್ಯಾರ್ಥಿಗಳಿದ್ವಿ. ನಮ್ಮ ಸರ್ ಯಾವಾಗಲೂ ಹೇಳೋರು, ನೀವು ಕೌರವರಿಗೆ 3 ಜನ ಕಡಿಮೆ ಇದ್ದೀರಾ ಅಂತ ಹೇಳೋರು. ಅಷ್ಟು ಸ್ಟ್ರೆಂತ್ ಇತ್ತು. ತುಂಬ ಚೆನ್ನಾಗಿತ್ತು ನಮ್ಮದು ಗ್ರೂಪು. ಇವಾಗ ಅಷ್ಟು ಜನ ಸೇರಲಿಲ್ಲದ್ರು ಸಾಧ್ಯವಾದಷ್ಟು ಜನ ಎಲ್ಲ ಸೇರಿಕೊಂಡು ನಾವು ಚೆನ್ನಾಗಿ ಪ್ರೋಗ್ರಾಮ್ ಮಾಡಬೇಕು ಅಂತೇಳಿ ಇಷ್ಟೆಲ್ಲ 2 ತಿಂಗಳಿಂದ ಕಷ್ಟಪಟ್ಟು ತಯಾರಿ ಮಾಡಿಕೊಂಡು ಮಾಡ್ತಾ ಇದ್ದೀವಿ. ಎಲ್ಲ ಗುರುಗಳು ಬಂದಿದ್ದಾರೆ, ಒಂದು 5 ಟೀಚರ್ಸ್ ಬಂದಿಲ್ಲ ಅಷ್ಟೇ. ಎಲ್ಲ ಗುರುಗಳು ಬಂದಿದ್ದಾರೆ. ಭಾಳ ಮಿಸ್ ಮಾಡ್ಕೊತಾ ಇದ್ದೀವಿ. ಯಾರು ಬಂದಿಲ್ಲ ಅವ್ರನ್ನ ಮಿಸ್ ಮಾಡ್ಕೊತಾ ಇದ್ದೀವಿ, ನೆನೆಸ್ಕೊತಾ ಇದ್ದೀವಿ. ನಾವೆಲ್ಲ ಫ್ಯಾಮಿಲಿ ಸಮೇತ ಬಂದಿದ್ದೀವಿ. ತುಂಬ ಎಫರ್ಟ್ ಹಾಕಿದ್ದೀವಿ ಇದಕ್ಕೋಸ್ಕರ. ನಾವು 97-98ನೇ ಸಾಲಿನ ನಾವೆಲ್ಲ ಪ್ರೌಢಶಾಲೆಯ ಸಹಪಾಠಿಗಳೆಲ್ಲ ಸೇರಿಬಿಟ್ಟು ಈ ಒಂದು ಗುರುವಂದನಾ ಕಾರ್ಯಕ್ರಮ ಹಾಗೂ ಸ್ನೇಹ ಸಮ್ಮಿಲನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಸತತವಾಗಿ ಈ ಒಂದು 3 ತಿಂಗಳ ಪ್ರಯತ್ನ ನಮ್ಮೆಲ್ಲರ ಸ್ನೇಹಿತರ ಸಹಕಾರದಿಂದ ಇವತ್ತು ಕಾರ್ಯಕ್ರಮ ಯಶಸ್ವಿ ಆಗ್ತಾಯಿದೆ. ತುಂಬ ಜನ 97-98 ಜನ ಹತ್ತಿರ ನಾವು ಒಂದು ಬ್ಯಾಚ್ ಇದ್ದಿದ್ದು. ಸೊ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಸೇರಿದ್ದೀವಿ.
ಮತ್ತು ತುಂಬ ಖುಷಿ ಏನಂದರೆ ಒಂದು 28 ವರ್ಷ ಹತ್ತತ್ರ 30 ವರ್ಷ ಆಗ್ತಿದೆ. ನಾವೆಲ್ಲ ಸ್ನೇಹಿತರು ಒಂದು ಕಡೆ ಜಾಗದಲ್ಲಿ ಸೇರ್ತಾ ಇದ್ದೀವಿ. ಜೊತೆಗೆ ನಮಗೆ ವಿದ್ಯೆ ಕಲಿಸಿದ ಗುರುಗಳು ಎಲ್ಲರೂ ಸಿಕ್ಕಿಲ್ಲ, ಬಟ್ ಕೆಲವು ಗುರುಗಳು ಸಿಕ್ಕಿದ್ದಾರೆ. ಸೊ ಅವ್ರನ್ನ ನೋಡೋವಂಥ ಒಂದು ಭಾಗ್ಯ ಸಿಕ್ಕಿದೆ. ಮತ್ತು ಯಾರನ್ನ ಕಳ್ಕೊಂಡಿದ್ದೀವಿ ಅವ್ರನ್ನ ಸ್ಮರಿಸ್ತಾ, ನಮ್ಮ ಸ್ನೇಹಿತರು ಕೆಲವರು ಅವ್ರನ್ನೂ ಕೂಡ ಸ್ಮರಿಸ್ತಾ ಇದ್ದೀವಿ. ನಮ್ಮನ್ನು ಅಗಲೋಗಿದ್ದಾರೆ. ಮತ್ತು ಜೊತೆಗೆ ನಮ್ಮ ಕೆಲವು ಶಿಕ್ಷಕರು ಕೂಡ ನಮ್ಮನ್ನು ಅಗಲೋಗಿದ್ದಾರೆ, ಅವ್ರನ್ನೂ ಸ್ಮರಿಸ್ತಾ. ಮತ್ತು ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಇಷ್ಟೊಂದೆಲ್ಲ ನಡೆಯೋಕ್ಕೆ ಕಾರಣ ನಮ್ಮೆಲ್ಲ ಸ್ನೇಹಿತರು. ಸೊ ಜೊತೆಗೆ ನಮ್ಮ ಬಾತಿಯ ಶ್ರೀ ರೇವಣಸಿದ್ದೇಶ್ವರ ಸ್ವಾಮಿಯ ಕೃಪಾಶೀರ್ವಾದ, ಬೀರ್ಲಿಂಗೇಶ್ವರ ಸ್ವಾಮಿ ಕೃಪಾಶೀರ್ವಾದ ಹಾಗೂ ಶ್ರೀ ಆಂಜನೇಯ ಸ್ವಾಮಿ ಕೃಪಾಶೀರ್ವಾದದಿಂದ ಇವತ್ತು ಈ ಕಾರ್ಯಕ್ರಮ ಯಶಸ್ವಿ ಆಗ್ತಿದೆ. ಥ್ಯಾಂಕ್ ಯು, ಧನ್ಯವಾದಗಳು.